ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕಾಗಿ ಹಿಂದಿಯಲ್ಲಿ 50+ ಅಂಕಗಳನ್ನು ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ 2 ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಸೊ ಸ್ಕೋರ್ ಯಾರಿಗೆ ಬೇಕು ಅವ್ರಿಗೆ 75+ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹಾಕಿದ್ದೀವಿ. ಅದನ್ನು ಕೂಡ ನೋಡಿ. ನೈಟ್ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅದನ್ನು ಕೂಡ ತಾವುಗಳು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಚೆನ್ನಾಗಿಷ್ಟು ನೋಡ್ಕೊಂಡು ಹೋಗಿ, ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಫಸ್ಟ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದೇ ವಿಲೋಮ ಶಬ್ದಗಳು. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಘಟನಾ, ಬಡನಾ, ವಿಶ್ವಾಸ್, ಅವಿಶ್ವಾಸ್, ಭೀತರ್, ಬಾಹರ್, ಮಜಬೂತ್, ಕಮ್ಜೋರ್, ದೋಸ್ತ್, ದುಶ್ಮನ್, ನಯಾ, ಪುರಾಣ, सहयोग, असहयोग, शाम, सुबह, गरीब, अमीर, संदेह, निस्संदेह, ऊपर, नीचे, पाना, खोना, हानि, लाभ, रात, दिन, अच्छा, बुरा, ईमान, बेईमान, ज्ञान, अज्ञान, आलस, परिश्रम. ಸೆಕೆಂಡ್ ಒನ್ ಅನ್ಯಲಿಂಗಗಳು. ಇವುಗಳು ಹೀಗೂ ಗೊತ್ತಿರಬೇಕು ನಿಮಗೆ. ಫಸ್ಟ್ ಇರ್ತಕ್ಕಂಥದ್ದು ಪುಲ್ಲಿಂಗ, ಸೆಕೆಂಡ್ ಇರ್ತಕ್ಕಂಥದ್ದು ಸ್ತ್ರೀಲಿಂಗ. ಓಕೆನಾ? ಅಂದರೆ ಯಾವುದು ಪುಲ್ಲಿಂಗ ಇದೆ, ಯಾವುದು ಸ್ತ್ರೀಲಿಂಗ ಇದೆ, ಅದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಸೊ ಅದಕ್ಕಾಗಿರ್ತಕ್ಕಂಥದ್ದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಬಗ್ಗೆ ನೋಡ್ಕೊಡ್ರಿ. 1 ಅಂಕ ಗ್ಯಾರಂಟಿಯಾಗಿ ಸಿಗ್ತದೆ. ನೌಕರ್, ನೌಕರಾನಿ, ಛಾತ್ರ, ಛಾತ್ರ, ಲೇಖಕ್, ಲೇಖಿಕಾ, ಬೇಟಾ, ಬೇಟಿ, ಶೇರ್, ಶೇರ್ನಿ, ಶ್ರೀಮಾನ್, ಶ್ರೀಮತಿ, ನರ್, ನಾರಿ, ಹಾತಿ, ಹತಿನಿ, पंडित, पंडिताइन, कवि, कवयित्री, आचार्य, आचार्य, दादा, दादी, ठाकुर, ठकुराइन, मोर, मोरनी, ದೇವ, ದೇವಿ. ಇನ್ನು ವಚನಗಳು ನೋಡಿ. ಫಸ್ಟ್ ಇರ್ತಕ್ಕಂಥದ್ದು ಏಕವಚನ ಇದ್ದಾವೆ, ಅದ್ರ ಮುಂದೆ ಇರ್ತಕ್ಕಂಥದ್ದು ಬಹುವಚನಗಳು ಇದ್ದಾವೆ. ಓಕೆನಾ? ಪರದಾ, ಪರದೆ, ರಾಸ್ತಾ, ರಾಸ್ತೆ, ಆಂಖ್, ಆಂಖೆ, ಗುಫಾ, ಗುಫಾए, किताब, किताबें, कहानी, कहानियाँ, कोशिश, कोशिशें, गली, गलियाँ, चीज़, चीज़ें, पट्टी, पट्टियाँ, चादर, चादरें, शीशा, शीशे, रुपया, रुपये, रेवड़ी, रेवड़ियाँ, कौवा, कौवे, कमरा, कमरे, दुकान, दुकानें, उंगली, उंगलियाँ, गमला, गमले, दायरा, दायरे. ಸಂಧಿಗಳಿದ್ದಾವೆ. ಸಂಧಿಗಳಲ್ಲಿ ಟ್ರಿಕ್ಸ್ ಇದ್ದಾವೆ. ಸಂಧಿ ಪದಗಳಲ್ಲಿ ಆ, ಇ, ಉ, ರಿ ತಂದ್ರೆ ದೀರ್ಘ ಸಂಧಿ. ವಿದ್ಯಾರ್ಥಿ, ಗಿರೀಶ, ಲಘುತ್ತರ, ಪಿತೃಣ, ಧರ್ಮಾತ್ಮ. ಮೇಲೆ ಎ, ಓ, ಅರ್. ಇಟ್ ಮೀನ್ಸ್ ವೆರಿ ಸಿಂಪಲ್. ಏನಪ್ಪ ಅಂದ್ರೆ ಒಂದೇ ಬಡಿಗೆ ಇತ್ತಂದ್ರೆ ನಾವೇನಂತೀವಿ? ಗುಣಸಂಧಿ ಅಂತೀವಿ. ಪರಮೇಶ್ವರ, ಮಹೋತ್ಸವ, ಮಹರ್ಷಿ, ರಮೇಶ, ಜಲೋರ್ಮಿ ಅಂತ ಹೇಳ್ತೀವಿ. ಇನ್ನು ವೃದ್ಧಿ ಸಂಧಿ ಇದೆ. ವೃದ್ಧಿ ಸಂಧಿಯನ್ನು ನಾವೇನು ಮಾಡ್ತೀವಿ? 2 ಬಡಿಗೆಗಳು. ಇಟ್ ಮೀನ್ಸ್ ಐ ಮತ್ತು ಔದ್ ಬಡಿಗೆ ಇತ್ತಂದ್ರೆ ಅದನ್ನ ಏನಂತೀವಿ? ವೃದ್ಧಿ ಸಂಧಿ ಅಂತೀವಿ. ಅಲ್ಲಿ ಏಕೈಕ ಅದೇ, ಸದೈವ, ಪರಮೌಜ, ಮಹೌಷಧಿ, ಮಹೇಶ್ವರ್ಯ. ಇನ್ನು ಎನ್ ಸಂಧಿಯಲ್ಲಿ ಯವರ, ಈ ಒತ್ತಕ್ಷರಗಳು ಶಬ್ದದಲ್ಲಿ ಬರ್ತವೆ. ಅತ್ಯಧಿಕ, ಸ್ವಾಗತ, ಪಿತ್ರಾಜ್ಞ ಇತ್ಯಾದಿ, ಮನ್ವಂತರ ಇಸ್ ದ ಸಂಧಿಗಳಿಗೆ ಇತ್ತು. ಇನ್ನು ಸಮಾಸಗಳಿಗೆ ಬರೋಣ. ಸೊ ಟೋಟಲಿ ಇರ್ತಕ್ಕಂಥದ್ದು 3 ಇಂಪಾರ್ಟೆಂಟ್ ಇದ್ದಾವೆ. ಒಂದು ತತ್ಪುರುಷ ಸಮಾಸ. ಇದು ಸಮಾಸ ಪದಗಳಲ್ಲಿ ಕಾರಕ ಚಿಹ್ನೆಗಳ ಲೋಪ ಅಂತಂದ್ರೆ ತತ್ಪುರುಷ ಅಂತೀವಿ. ಗ್ರಂಥಕಾರ, ರೇಖಾಂಕಿತ, ದೇಶಪ್ರೇಮ, ಧನಹೀನ, ಪ್ರೇಮ ಸಾಗರ. ದ್ವಿಗುದಲ್ಲಿ ಮೊದಲನೇದು ಸಂಖ್ಯೆ ಇರ್ತದೆ. ಸತ್ಸಯಿ, ತ್ರಿಧಾರ, ಪಂಚವಟಿ, ಶತಾಬ್ದಿ, 12 ಮಾಸ. ಇನ್ನು ದ್ವಂದ್ವದಲ್ಲಿ ನಡುವೆ ಯೋಜಕ ಚಿಹ್ನೆ ಇರ್ತದೆ. ಸೀತಾರಾಮ್, ಸುಬಹ ಶಾಮ್, ದಾಲ್ ರೋಟಿ, ಭಲಾಭುರ, ಪಾಪ ಪುಣ್ಯ, ಸೂರ್ ಶಾಮ್. ಇವೆಲ್ಲವುಗಳು ಕೂಡ ಏನಪ್ಪ ಅಂದರೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಇನ್ನು ಪ್ರೇರಣಾರ್ಥಕ ಕ್ರಿಯಾದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಮೊದಲನೇದು ಕ್ರಿಯಾಪದದ ಮೊದಲ ಪದ ಹೃಸ್ವಾಗಿರ್ತದೆ. ಲಾಸ್ಟ್ ಆನಾ ಇರ್ತದೆ. 2 ನೆನಪಿಟ್ಕೊಡ್ರಿ. ದಿಖಾನಾ, ಖಿಲಾನಾ, ಸುನಾನಾ, ಓಕೆ, ಬಿಠಾನ, ಪಡಾನ, ಜಿತಾನ, ರುಲಾನ, ಭಗಾನ, ಪಿಲಾನ, ಲಿಖಾನ, ಚಲಾನ. ಸೊ ಫಸ್ಟ್ದು ಹೃಸ್ವ ಇರಬೇಕು, ಲಾಸ್ಟಕ್ಕೂ ಆನ ಇರಬೇಕು, ಆವಾಗ ಮಾತ್ರ ಪ್ರೇರಣಾರ್ಥಕ ಅನ್ನೋದು. ಇನ್ನು ವಿರಾಮ ಚಿಹ್ನೆಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೇಳೋದು ಒಂದು ಪೂರ್ಣ ವಿರಾಮ. ಸೊ ಲಾಸ್ಟಿಗೆ ಫುಲ್ ಸ್ಟಾಪ್ ಇರ್ತದೆ. ಪ್ರಶ್ನವಾಚಕ ಚಿಹ್ನೆ. ಓಕೆ, ಇದಿರೋದು ಭಾವಸೂಚಕ. ಇದನ್ನು ವಿಸ್ಮಯಾದಿ ಬೋಧಕ ಅಂತೀವಿ. ಇದಿರೋದು ಅಲ್ಪ ವಿರಾಮ ಚಿಹ್ನೆ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಪದ್ಯಭಾಗದಲ್ಲಿ ಹೋಗೋಣ. ಮಾತೃಭೂಮಿಯಲ್ಲಿ ಬರ್ತಕ್ಕಂಥದ್ದು 2 ಪ್ರಶ್ನೆ. ಒಂದು ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯ, ಇನ್ನೊಂದು ಬರೋದು ಸ್ವರೂಪ. ಸೊ ಪ್ರಾಕೃತಿಕ ಸೌಂದರ್ಯದಲ್ಲಿ ಸಿಂಪಲಾಗಿ मातृभूमि के खेत हरे भरे और सुहाने हैं, यहाँ के वन उपवन फल फूलों से सुशोभित है, इस धरती पर खनिजों का व्यापक धन भरा हुआ है, जिसे भारत माता मुक्त हस्त से बांट रही है. ಇದು ಬರಲಿಲ್ಲ ಅಂದರೆ ಸ್ವರೂಪ ಅಂತ ಫಿಕ್ಸ್ ಆಗಿ ಬಂದೇ ಬರ್ತದೆ. ಈ ಸಾರಿ ಸ್ವರೂಪನೇ ನೋಡ್ಕೊಂಡೋಗಿ. ಈ ಸರಿ ನಾಳೆ ಬಂದರೆ ನಿಮಗೆ ಇದೇ ಬರೋದು.
भारत माता का स्वरूप अत्यंत सुशोभित है। मातृभूमि अमरों की जननी है। इसके हृदय में गांधी, बुद्ध और राम शायित है। माँ के एक हाथ में न्याय पताका और दूसरे हाथ में ಜ್ಞಾನದೀಪ है। ಇನ್ನು ಅಭಿನವ ಮನುಷ್ಯದಲ್ಲಿ ಫಸ್ಟ್ ಇಸ್ ದ ವೆರಿ ಇಂಪಾರ್ಟೆಂಟ್. ಅದನ್ನು ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಈ ಆಶೀನ್ ಇದರದ ಆಶಯ ಅಥವಾ ಮಾನವ ಕಿ ಭೌತಿಕ ಪ್ರಗತಿ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್ ಅದ. ಏನು ಬರಿಬೋದಪ್ಪ ಅಂತಂದ್ರೆ कवि दिनकर जी के अनुसार आज मनुष्य ने प्रकृति के सभी तत्वों पर विजय प्राप्त कर लिया है. जैसे वह नदी, सिंधु और पर्वत को एक समान लांघता है, उसका यान गगन में जा रहा है. परमाणु तक उसके करों को देखकर कांपते हैं. आकाश से पाताल तक सब कुछ ज्ञान है और प्रकृति के सभी तत्वों पर विजय प्राप्त किया है ಅಂತ ಬರೆದ್ರೆ ಸಾಕು. इन मानव का सही परिचय ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. दिनकर जी के अनुसार प्रकृति के हर तत्व पर विजय पाना मानव का सही परिचय है. अपने आप को समझना, अपने भाईचारा को समझना, मानव दूसरे प्रेम से प्रेम का रिश्ता जोड़कर आपस की दूरी मिटाता है, वही मानव कहलाने का अधिकारी है. ಆಶಯಗಳ ಬತ್ತಂದ್ರೆ ಏನು ಬರಿಬೇಕು? 3 ಪಾಯಿಂಟ್ ಇದಾವೆ. ಒಂದನೇದು ಸ್ನೇಹ, ಎರಡನೇದು ಮಾನವೀಯತೆ, ಮೂರನೇದು ಭಾಯ್ಚಾರ. ಇಸ್ಕಾ ಮಹತ್ವ ಸಮಜಾನ ಅನ್ನೋದು ಆಶಯದಲ್ಲಿ ಬರೋದು ಅಭಿನವ ಮನುಷ್ಯ ಪದ್ಯದಲ್ಲಿ. ಇನ್ನು ಸಮಯ ಕಿ ಪಹಚಾನದಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ चाहिए. ಇಟ್ ಮೀನ್ಸ್ ಎನಿ ಬರೆದ್ರು ಇದೇ ಬರೀರಿ. ಎರಡೂ ನೋಡ್ಕೊಂಡು ಹೋಗ್ರಿ. मनुष्य के सुख कब संभव है? मनुष्य के लिए सुख की प्राप्ति तब संभव है समय का सही उपयोग करके जीवन शुभ मंगल हो जाता है. समय को जो अपना सच्चा साथी मानता है उसको सुख की प्राप्ति होती है. समय ईश्वर का सर्वश्रेष्ठ अति अनुपम धन है. जो मनुष्य काम के समय पर बहाना न करते हुए प्रयास करता है ऐसे मनुष्य को ही जीवन में सुख की प्राप्ति संभव है. ಇನ್ನು ಸಮಯಕ ಸದುಪಯೋಗ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ನಾಳೆ ಬರದೇ ಇದ್ದರೂ ಕೂಡ ಮ್ಯಾಕ್ಸಿಮಮ್ ಕೇಳ್ತಾರೆ. ಇದನ್ನೇ ಬರೀರಿ. इस संसार में हर वस्तु को अधिक महत्वपूर्ण वस्तु समय है. समय का सदुपयोग का अर्थ है समय के साथ चलना, समय को रास्ते ही अपने काम को पूरा कर लेना. जो सही समय पर काम कर लेता है वही सफल पाता है. आलस त्याग कर समय को अमूल्य धन मानकर कार्य करने से जीवन सफल होता है. हमें काम करने का जो अवसर प्राप्त होता है उसे व्यर्थ नहीं जाना देना चाहिए. ಇನ್ನು ದೋಹಾದಲ್ಲಿ 1, 3, 5 ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಮೊದಲನೇ दोहा, मुखिया मुखसो चाहिए. यस, प्रस्तुत दोहे में तुलसीदास कहते हैं कि मुख खाने पीने का काम अकेला करता है, लेकिन वह जो खाता पीता है उससे शरीर के सारे अंगों का पालन पोषण होता है. तुलसीदास की राय में मुखिया को भी ऐसे ही विवेकवान होना चाहिए कि वह काम अपनी तरह से करे लेकिन उसका फल सभी में बांटे. ಇನ್ನು ಮೂರನೇದು ಇಂಪಾರ್ಟೆಂಟ್ ಅದ. ಎಸ್, ಏನಪ್ಪ ಅಂತಂದ್ರೆ दया धर्म का मूल है और अभिमान पाप का है. इसलिए कवि कहता है कि जब तक शरीर में प्राण है तब तक मानव को अभिमान छोड़कर दयालु बने रहना चाहिए. ಇದು ಲಾಸ್ಟ್ 5ನೇ दोहाद रामनाम मणि दीपधरु. तुलसीदास कहते हैं कि जिस तरह देहरी पर दिया रखने से घर के भीतर और आंगन में प्रकाश फैलता है उसी तरह राम नाम जपने से मनुष्य की आंतरिक और बाह्य शुद्धि होती है. ಇನ್ನು ಸೂರ್ಯಶಾಮದಲ್ಲಿ ಬರ್ತಕ್ಕಂಥದ್ದು 2 ಪ್ರಶ್ನೆ. क्या क्या शिकायत करता है? यस, फर्स्ट वन, बलराम अपनी माता से क्या क्या शिकायत करता है? बालकृष्ण अपनी माता से शिकायत करता है कि मुझे भैया बहुत चिढ़ाता है. तुझे मोल लिया है, तू यशोदा का पुत्र नहीं है. तुम्हारे माता पिता कौन है? नंद यशोदा तो गोरे हैं, तू काला कैसे है? माँ तू केवल मुझे ही मारती है, बलदेव को डांटती तक नहीं. उसकी हंसी मजाक सुनकर सब ग्वाल मित्र चुटकी बजाकर मुझ पर हंसते हैं. ಇನ್ನೊಂದು ಬರ್ತದ, यशोदा कृष्ण के क्रोध को कैसे शांत करती है? यशोदा माता कृष्ण से कहती है कि कृष्ण सुनो, बलराम जन्म से ही चुगलखोर है. मैं अपनी गोदन की कसम खाकर कहती हूँ मैं ही तेरी माता हूँ, तुम मेरे पुत्र हो. पूरक वाचनದಲ್ಲಿ ಶನಿದಲ್ಲಿ 2 ಪ್ರಶ್ನೆ. ಒಂದನೇದು ವಾಯುಮಂಡल किन किन गैसों से बना है? 4 ಇದಾವೆ, हाइड्रोजन, हीलियम, मीथेन, एमोनिया. ಆಮೇಲೆ शनि को सौरमंडल का सर्वाधिक सुंदर ग्रह क्यों कहा जाता है ಅಥವಾ खूबसूरत ಅಂತ कहता है? क्योंकि शनि को यदि दूरबीन से देखा जाए तो उस ग्रह के चारों ओर वलय दिखाई देते हैं. प्रकृति ने इस ग्रह के गले में खूबसूरत हार डाल दिया है. शनि के इन वलयों या कंकनों के कारण शनि को सबसे सुंदर ग्रह कहते हैं. इन शनि को ठंडा ग्रह ಕೂಡ ಬರಬಹುದು. शनि सूर्य से पृथ्वी की अपेक्षा 10 गुना अधिक दूर है, इसलिए बहुत कम सूर्य का तापमान उस ग्रह तक पहुंचता है. शनि का वायुमंडल का तापमान 0 के नीचे 150 डिग्री सेंटीग्रेड के ಆಸ್ಪಾಸ್. ಇನ್ನು ಸತ್ಯಕ್ಕೆ ಮಹಿಮಾದಲ್ಲಿ ಬರೋದು ಒಂದೇ ಒಂದು ಪ್ರಶ್ನೆ, ಗಾಂಧೀಜಿದು ಏನು ಹೇಳಿದ್ದಾರೆ? ಇದರ ಬದಲಾಗಿ ಸತ್ಯಕ ಅರ್ಥ ಮತ್ತು ಸ್ವರೂಪ ನೋಡ್ಕೊಂಡೋಗಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸತ್ಯಕ ಅರ್ಥ ಮತ್ತು ಸ್ವರೂಪ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಅದ. ಓಕೆನಾ?
ಗಾಂಧೀಜಿ ಏನು ಹೇಳಿದ್ದಾರೆ ಅಂದರೆ ಸತ್ಯ ಏಕ ವಿಶಾಲ ವೃಕ್ಷ है उसका जितना आदर किया जाता है उतने ही फल उसमें लगते हैं उसका अंत नहीं होता। ಇನ್ನು ಮೀನಾ ಮೇಡಮ್ ने अंत में बच्चों को क्या संदेश दिया ಅಂತ ಕೇಳಿದ್ದಾರೆ। सो मीना मैडम ने छात्रों से अंत में कहा कि आज के बच्चे कल के नागरिक हैं, आज से नहीं अभी से ही आप इन कर्तव्यों का पालन करना शुरू करो, इससे आपका हित तो होगा ही, देश का कल्याण भी होगा। ಇನ್ನು ಅಕುಲ್ ಏನು ಹೇಳಿದ ಅಂತ ಕೇಳಿದ್ದಾರೆ, ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರೀಯ त्योहार का आदर करना। सलमा ಏನು ಹೇಳಿದ್ದು, प्रकृति हमारी माता है इसलिए प्राकृतिक संसाधनों का अपव्यय नहीं करना चाहिए, अपने पर्यावरण को स्वच्छ रखना हमारा दायित्व है। ಇನ್ನು ಗದ್ಯ ಭಾಗದಲ್ಲಿ ನೋಡೋದಾದರೆ कश्मीरी सेबದಲ್ಲಿ ಒಂದು आशय ಇರ್ತದೆ, ಒಂದೇದು दुकानदार ने लेखक से क्या कहा। कश्मीरी सेब पाठ से हमें यह सीख मिलती है कि अगर खरीदारी करते समय सावधानी नहीं बरते तो धोखा खाने की संभावना होती है। इन्हें दुकानदार लेखक ಏನು ಹೇಳ್ದ, बाबूजी बड़े मज़ेदार सेब आए हैं खास कश्मीर के, आप ले जाए खाकर तबीयत खुश हो जाएगी। इन्हें मेरा बचपन पाठದಲ್ಲಿ नमाज के बारे में क्या कहते हैं जैनुलाब्दीन, वेरी मोस्ट इंपॉर्टेंट। जैनुलाब्दीन नमाज के बारे में कहते हैं कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता। ಇನ್ನು ಜಲಾಲುದ್ದೀನ್ ವ್ಯಕ್ತಿತ್ವ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ। ईमानदारों के सम्मेलन ಒಳಗೆ चप्पलों की चोरी होने पर ईमानदार डेलीगेट ने क्या कहा। देखिए चप्पलें एक जगह नहीं उतारनी चाहिए, एक चप्पल यहाँ उतारी तो दूसरी 10 फीट दूर, तब चप्पलें चोरी नहीं होती, एक ही जगह जोड़ी होगी तो कोई भी पहन लेगा, मैंने ऐसा ही किया है। ಇನ್ನು ಬಾಲಶಕ್ತಿ ಒಳಗಡೆ ಬರೋದು ಒಂದೇ ಒಂದು ಮೋಸ್ಟ್ ಇಂಪಾರ್ಟೆಂಟ್, गांव को आदर्श गांव कैसे बनाया जा सकता है। गांव को आदर्श गांव बनाने के लिए लोगों को शिक्षित होना ज़रूरी है, आपस में मिलजुल कर काम करने की भावना है, गांव की गंदगी को दूर करना, चारों ओर पेड़ पौधे लगाना, कूड़ा कचरा डालने के लिए एक निश्चित जगह बनाना इज़ दी आंसर। ಇನ್ನು ಕಲೆಕ್ಟರ್ ಸಾಹಬ್ ने बच्चों की बड़ाई में क्या किया ಅದಕ್ಕೆ ಹೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಇದೆ ನೋಡ್ಕೊಡ್ರಿ। ಇನ್ನು ಗಿಲ್ಲು ಪ್ರಶ್ನೆ ಒಳಗೆ ಗಿಲ್ಲು के प्रति महादेवी वर्मा जी की ममता ಅಂತ ಕೇಳಿದ್ದಾರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್। ಇನ್ನು ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ खोज है, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು। ಇನ್ನು ಧೀರಜ್ ಸಕ್ಸೇನಾ को बुद्धिमान रोबोट की ज़रूरत क्यों थी। ಇನ್ನು ಕರ್ನಾಟಕ ಸಂಪದದಲ್ಲಿ ಶಿಲ್ಪಕಲಾ ಮತ್ತು ವಾಸ್ತುಕಲಾ ಇದು ಬರದೇ ಇತ್ತಂದರೆ ಪ್ರಾಕೃತಿಕ ಸೌಂದರ್ಯ ಬರ್ತದೆ, ಓಕೆ, ಪ್ರಕೃತಿ ಸೌಂದರ್ಯ ಅದು ನೋಡ್ಕೊಡ್ರಿ। ಇನ್ನು ಮಹಿಳಾ ಕೆ ಸಾಹಸಗಾಥದಲ್ಲಿ ದಕ್ಷಿಣ ಶಿಖರ್ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ ಅಥವಾ ಮಹಿಳಾ ಕೆ ಸಾಹಸಗಾಥ ಪಾಠದ್ದು ಆಶಯ, ಇಲ್ಲಿ ಎರಡನ್ನೂ ಕೂಡ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್। ಸೊ ಚೆನ್ನಾಗಿ ಅದನ್ನು ನೀವು ಏನು ಮಾಡಿರಿ, ಪಾಸ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಅಂಕ ಕೊಡ್ತದೆ। 4 ಮಾರ್ಕ್ಸ್ಗೆ ಫಿಕ್ಸ್ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ। ಎನಿವೇ ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಇಷ್ಟೇ ಬರೆಯೋದಿದೆ, ಭಾಳ ಏನಿಲ್ಲ, ಇಷ್ಟು ಬರೆದ್ರೆ 4ಕ್ಕೆ 4 ಮಾರ್ಕ್ಸ್ ನಿಮಗೆ ಫಿಕ್ಸ್ ಕೊಡ್ತಾರೆ। ರಾಜ್ ಕಿಶೋರ್ದು ಬೇಕಾದರೆ ಬರೀರಿ ಅಥವಾ ಬಸಂತದ್ದು ಬೇಕಾದರೆ ಬರೀರಿ, ಒಂದು ಬರೆದ್ರೂ ಕೂಡ ನಿಮಗೆ 4 ಅಂಕ ಕೊಟ್ಟೇ ಕೊಡ್ತಾರೆ। ಇನ್ನು ನಿಬಂಧ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ। ಇಂಟರ್ನೆಟ್, ಸೊ ಮೊದಲಿಗೆ ವಿಷಯ ಪ್ರವೇಶ ಬರಿಬೇಕು, ಇಂಟರ್ನೆಟ್ನ ಅರ್ಥ ಬರಿಬೇಕು, ಇಂಟರ್ನೆಟ್ನ ಲಾಭ ಮತ್ತು ವರದಾನ ಬರಿಬೇಕು, ಇಂಟರ್ನೆಟ್ನ ಉಪಯೋಗಗಳಿದ್ದಾವೆ, ಅದು ಇ ಗವರ್ನೆನ್ಸ್ ಅದ, ವಿಡಿಯೋ ಕಾನ್ಫರೆನ್ಸ್ ಅದ, ಆಮೇಲೆ ಲಾಸ್ಟ್ ಹಾನಿ ಕೇಳಿದ್ದಾರೆ, ಸೊ ಹಾನಿನೂ ಕೂಡ ಪಾಸ್ ಮಾಡಿ ನೋಡಿಕೊಂಡು ಲಾಸ್ಟ್ ಉಪಸಂಹಾರ ಬರೆದ್ರೆ ಸಾಕು। ಇನ್ನು 35ನೇ ಪ್ರಶ್ನೆ ಹಾಡಿದೆ, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ का मैदान छोड़कर मत भागो तुम ಅಂತ ಬರೆದ್ರೆ ಸಾಕು। ಲಾಸ್ಟ್ ಪತ್ರ ಲೇಖನ ಚುಟ್ಟಿ ಪತ್ರ ಇದೆ, ಸೊ ಫಸ್ಟ್ ದಿನಾಂಕ ಮತ್ತು ಸ್ಥಾನ ಬರೀರಿ, ಓಕೆ। ನೆಕ್ಸ್ಟ್ ಪ್ರೇಷಕ ಅಬಕ 10वीं ಕಕ್ಷಾ, ಸೊ ನಿಮ್ಮ ಶಾಲೆ ಹೆಸರು ಊರು, ಸೇವಾ ಮೇ ಪ್ರಧಾನಾಧ್ಯಾಪಕ, ನಿಮ್ಮ ಶಾಲೆ ಹೆಸರು ಊರು, ಮಹೋದಯ ಬರೀರಿ, ವಿಷಯ ಇಲ್ಲಿ ಜಸ್ಟ್ ಅವ್ರು ಎಷ್ಟು ಕೇಳಿದ್ದಾರೆ ಅಷ್ಟು ಬರೀರಿ, ಇಲ್ಲಿ 2 ಅದ, ಅವ್ರು 3 ಕೇಳಿದರೆ 3 ಬರೀರಿ, ಇಲ್ಲಾಂದ್ರೆ ಏನೂ ಇಲ್ಲಾಂದ್ರೆ 2 दिन ಅಂತ ಬರೀರಿ, ಆ್ಯಸ್ ಇಟ್ ಈಸ್ ಬರೀರಿ। उपयुक्त विषय के संबंध में आपसे निवेदन है कि मेरे भाई की शादी में भाग लेने के लिए ಮೈಸೂರು ಜಾನಾ ಹೇ, ಯಾವುದೇ ಕಾರಣ ಇರಲಿಲ್ಲ ಅಂದರೆ ಇದೇ ಬರೀರಿ। ಇನ್ ಕೇಸ್ ಸೇಹತ್ ಠೀಕ್ ನಹಿ ಅಂತ ಕೊಟ್ಟಿದ್ರೆ ಇಲ್ಲಿ ಬರೀರಿ ಮೇರಿ ಸೇಹತ್ ಠೀಕ್ ನಹಿ ಹೇ ಅಷ್ಟೇ, ಇಲ್ಲಿ ಮಾತ್ರ ಡೇಟ್ಗಳನ್ನು ಏನು ಮಾಡಬೇಕು ಹೊಂದಿಸಿ, ಇಲ್ಲಿ 2 दिन की छुट्टी देने की कृपा करें। ಧನ್ಯವಾದ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಬಕ ಅಂತ ಕೆಳಗಡೆ ಬರೆದ್ರೆ ಸಾಕು। ಇಷ್ಟು ಬರೆದ್ರೆ 50 ಅಂಕ ಗ್ಯಾರಂಟಿಯಾಗಿ ಪಡಿತೀರಿ। ಇನ್ನೂ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ। ಅಂಟಿಲ್ ಟೇಕ್ ಕೇರ್, ಬಾಯ್।